ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ದ ಸೈಕಾಲಜಿ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ನಜರ್. ಎಷ್ಟೋ ಸತಿ ನನ್ನ ಹತ್ರ ಎಷ್ಟೋ ಕ್ಲೈಂಟ್ಸ್ ಬಂದಾಗ ಏನು ಹೇಳ್ತಾರಂದರೆ, ಮೇಡಮ್ ನಾನು ನನ್ನ ಗಂಡ ತುಂಬ ಚೆನ್ನಾಗಿದ್ವಿ, ಇದ್ದಕ್ಕಿದ್ದ ಹಾಗೆ ನಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಆಗಿಬಿಟ್ಟಿದೆ. ಯಾರೋ ಮಾಟ ಮಂತ್ರ ಮಾಡಿಸಿರ್ಬೇಕು, ಅಥವಾ ನನ್ನ ಕೆಲಸ ಕಳ್ಕೊಂಬಿಟ್ಟೆ ಮೇಡಮ್, ಯಾರೋ ನನಗೆ ಆಗ್ದಿರೋ ನೆಂಟರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಇಲ್ಲ ದೃಷ್ಟಿ ಆಗ್ಬಿಡ್ತು, ಹೊಸ ಮನೆ ಕಟ್ವಿ, ಹೊಸ ಗಾಡಿ ತೊಗೊಂಡ್ವಿ, ತಕ್ಷಣನೇ ಆಕ್ಸಿಡೆಂಟ್ ಆಗ್ಬಿಡ್ತು, ಖಂಡಿತವಾಗ್ಲೂ ಮೇಡಮ್ ನಾನು ಬರ್ಕೊಡ್ತೀನಿ, ನಂಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಆದರೆ ಇದು ಈ ಮಾಟ ಮಂತ್ರ ಆಗಿರಬಹುದು, ದೃಷ್ಟಿ ಆಗಿರಬಹುದು, ಇದೊಂದು ಕಲ್ಚರಲ್ ಕಾಗ್ನೇಟಿವ್ ಎಮೋಷನ್ಸ್ಗಳ ಬ್ಲೆಂಡ್ ಅಂತ ಹೇಳ್ಬೋದು. ಇವತ್ತು ನಾವು ಇದರ ಸೈಕಾಲಜಿಕಲ್ ಆಸ್ಪೆಕ್ಟನ್ನು ತಿಳ್ಕೊತಾ ಹೋಗೋಣ. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಪ್ಲೆಸಿಬೋ ನೋಸಿಬೋ ಎಫೆಕ್ಟ್ ಅಂತ ಇದೆ. ಅಂತ ಹೇಳಿದ್ರೆ, ಈಗ ಅಬ್ಬಾ ನಾನು ನಿಜವಾಗ್ಲೂ ನನ್ನ ಜೀವನದಲ್ಲಿ ಬ್ಲೆಸ್ಡ್ ಚೈಲ್ಡ್, ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗ್ತಾ ಇದೆ, ನನಗೆ ಪಾರ್ಕಿಂಗ್ ಸ್ಪೇಸ್ ಈಸಿಯಾಗಿ ಸಿಗುತ್ತೆ, ನನಗೆ ಕೆಲಸ ಈಸಿಯಾಗಿ ಸಿಗುತ್ತೆ, ನನ್ನ ಮಾರ್ಕ್ಸ್ಗಳು ತುಂಬ ಚೆನ್ನಾಗಿರುತ್ತೆ, ನನಗೆ ಒಳ್ಳೆ ಸಂಬಂಧ ಇದೆ, ಹೀಗೆ ನೀವು ಬ್ಲೆಸ್ಡ್ ಆಗಿರೋ ಥರ ಮಾತಾಡ್ತಾ ಇದ್ದರೆ ನಿಮ್ಮ ಜೀವನ ಅದೇ ರೀತಿ ಹೋಗುತ್ತೆ. ಅದೇ ನನಗೆ ಯಾರೋ ಶಾಪ ಹಾಕ್ಬಿಟ್ಟಿದ್ದಾರೆ, ನನಗೆ ಏನೋ ಒಂದು ಕಷ್ಟ ಬರ್ತಾನೆ ಇದೆ, ಅಥವಾ ನನಗೆಲ್ಲ ಲೈಫಲ್ಲಿ ಕೆಟ್ಟದೇ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಗೇ ಆಗ್ತಾ ಹೋಗುತ್ತೆ. ಹಾಗಂತ ಈ ಬ್ಲ್ಯಾಕ್ ಮ್ಯಾಜಿಕ್ ಸುಳ್ಳ? ಖಂಡಿತವಾಗ್ಲೂ ಹೌದು, ನಿಜ. ಅಥವಾ ಈ ದೃಷ್ಟಿ ಅನ್ನೋದು ಸುಳ್ಳ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೃಷ್ಟಿ ಆಗಿರ್ಬೋದು, ಅಥವಾ ಈ ಯಾವುದೇ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅದಕ್ಕೆ ಒಂದು 10-15% ಎಫೆಕ್ಟ್ ಇದೆ, ಖಂಡಿತವಾಗ್ಲೂ ಸುಳ್ಳಲ್ಲ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಅಷ್ಟೊಂದು ಪವರ್ ಇದ್ದಿದ್ದರೆ ಮೊನ್ನೆ ಪಾಕಿಸ್ತಾನ ಯುದ್ಧ ಆಯ್ತಲ್ವಾ, ಅದ್ರ ಯುದ್ಧ ಮಾಡೋ ಬದಲು ನಾವು ಇದನ್ನೇ ಮಾಡ್ಬೋದಿತ್ತು ಅಲ್ವಾ. ಖಂಡಿತವಾಗ್ಲೂ ಇದಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ. ನೋಡಿ, ಇವತ್ತು ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಯಾವಾಗಲೂ ಪಾಸಿಟಿವ್ ಎನರ್ಜಿಯನ್ನು ಕಳಿಸ್ತಾ ಇರ್ತೀನಿ. ನನಗೆ ನೀವು ಯಾರು ಅಂತ ಗೊತ್ತಿರಲ್ಲ, ಆದರೆ ನನ್ನ ಥಾಟ್ ಏನಾಗಿರುತ್ತೆ, ಈ ವಿಡಿಯೋ ಯಾರೇ ನೋಡಿದ್ರು ಕೂಡ ಒಂದು ಸಣ್ಣ ಥಾಟ್, ಅವ್ರಿಗೆ ಯಾವುದೇ ರೀತಿಯ ಕಷ್ಟ ಇದ್ರೂ ಕೂಡ ಅದು ಹೀಲ್ ಆಗ್ಲಪ್ಪ ಅಂತ ಹೇಳಿ ನನಗೆ ಒಲ್ದು ಬಂದಿರತಕ್ಕಂಥ ತಾಯಿ ಆಗಿರ್ಬೋದು, ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ ಆ ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ಆದರೆ ಎಷ್ಟೋ ಜನಕ್ಕೆ ಅದರಿಂದ ಹೆಲ್ಪ್ ಆಗಿರುತ್ತೆ. ಅದೇ ಕೆಲವು ಸತಿ ನಾವು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ರು ವಿಡಿಯೋ ಹಾಕಿರ್ತಾರೆ, ಅದನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರ್ತೀವಿ. ನಾನು ಕಾರ್ ತೊಗೊಳಕ್ಕಾಗ್ಲಿಲ್ವಲ್ಲ, ದ ಲ್ಯಾಕ್ ಡಿಸೈರ್ ಆಫ್ ಲ್ಯಾಕ್ ಅಂತ ಏನಿರುತ್ತೆ, ಯಾವುದೋ ಒಂದು ಅನ್ಫುಲ್ಫಿಲ್ಡ್ ಡಿಸೈರ್ ಇರುತ್ತೆ, ಅದು ಅವರಲ್ಲಿ ಇರ್ತಕ್ಕಂಥ ಯಾವುದೋ ಒಬ್ಬರಿಗೆ ಮದುವೆ ಆಗಿರಲ್ಲ, ಅಥವಾ ಅವರಿಗೊಂದು ಟಫ್ ಮ್ಯಾರೇಜ್ ಇರುತ್ತೆ, ಒಂದು ಕೆಲಸ ಸಿಕ್ಕಿರಲ್ಲ, ಇನ್ನೊಬ್ರು ವಿದೇಶ ಪ್ರಯಾಣ ಮಾಡ್ತಾ ಇರ್ತಾರೆ. ಇದೆಲ್ಲವನ್ನು ನೋಡ್ತಾ ಇರಬೇಕಾದ್ರೆ ಆ ಲ್ಯಾಕ್ ಆಫ್ ಡಿಸೈರ್ ಏನಿರುತ್ತೆ ಅದು ಸಟಲ್ ಆಗಿ ಆ ಎನರ್ಜಿಯನ್ನು ಹೊಡೆಯುತ್ತೆ. ಆದರೆ ಒಂದು ಸತ್ಯ ಏನಪ್ಪ ಅಂತ ಹೇಳಿದ್ರೆ, ನೀವು ಆ ಎನರ್ಜಿಯನ್ನು ಅಕ್ಸೆಪ್ಟ್ ಮಾಡೋ ತನಕ ಅದು ನಿಮ್ಗೆ ಏನನ್ನೂ ಕೂಡ ಅಫೆಕ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಯಾವಾಗಲೂ, ಈಗ ಎಕ್ಸಾಂಪಲು ನಾನು ಒಂದು ಗಿಫ್ಟ್ ಕಳಿಸ್ತೀನಿ ಅಂತ ಇಟ್ಕೊಳ್ಳೋಣ, ನಿಮ್ಗೆ ಆ ಗಿಫ್ಟ್ ಇಷ್ಟ ಆದರೆ ನೀವು ತಗೋತೀರಾ, ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀರಾ. ನನಗೆ ಬೇಡಪ್ಪ ಅಂತ ಹೇಳಿದ್ರೆ ಯಾರಿಗೆ ಹೋಗುತ್ತೆ ಆ ಗಿಫ್ಟು? ಯಾರು ಕಳಿಸಿರ್ತಾರೋ ಅವರಿಗೆ ವಾಪಸ್ ಹೋಗುತ್ತೆ ಅಲ್ವಾ. ಹಾಗಾಗಿ ಯಾರಾದರೂ ನಿಮಗೆ ಒಂದು ಕೆಟ್ಟ ಎನರ್ಜಿಯನ್ನು ಕಳಿಸ್ತಿದ್ದಾರೆ, ಹೌದು ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದಾರಪ್ಪ ಅಂತ, ನೀವು ಸಾಮಾನ್ಯವಾಗಿ ನೋಡಿ, ಯಾರಾದರೂ ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಬುಡೆ ಇಟ್ಬಿಡೋದು, ರಕ್ತ ಇಟ್ಬಿಡೋದು, ನಿಂಬೆಹಣ್ಣುಗಳು ಇಟ್ಬಿಡೋದು, ಅಥವಾ ಮನೆ ಮುಂದೆ ಮಾಂಸದ ಮುದ್ದೆಗಳನ್ನು ಹಾಕೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಲಿಕ್ಕೆ ಆ ಥರ ಒಂದು ಕ್ರಿಯೆಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ತಕ್ಷಣ ನಮಗೆ ನೋಡಿದಾಗ ಏನಾಗುತ್ತೆ, ಅದಕ್ಕೆ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್ ಒಳಗಾಗ್ತೀವಿ, ಭಯಕ್ಕೆ ಒಳಗಾಗ್ತೀವಿ, ಆತಂಕಕ್ಕೆ ಒಳಗಾಗ್ತೀವಿ, ಅಸಹಾಯಕತೆಗೆ ಒಳಗಾಗ್ತೀವಿ. ಯಾಕಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆಗ ನಮ್ಮ ಎನರ್ಜಿ ಫೀಲ್ಡ್ ಏನಾಗ್ತಾ ಹೋಗುತ್ತೆ, ಲೋ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ವೈಬ್ರೇಷನ್ ಲೋ ಆಗ್ತಾ ಹೋಗುತ್ತೆ ಆಗ ನಾವು ರಿಸೆಪ್ಟಿವ್ ಆಗ್ತಾ ಹೋಗ್ತೀವಿ. ಹಾಗಂತ ಈಗ ಒಂದು ಕಡೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ ಅಂತ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ನೀವು ಡ್ರೆಸ್ ಮಾಡಿದಷ್ಟು ನಿಮ್ಮ ಲಕ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗಾದರೆ ಡ್ರೆಸ್ ಮಾಡ್ಕೊಂಡ್ರೆ ದೃಷ್ಟಿ ಆಗುತ್ತೆ, ನಾನು ಎಲ್ಲೂ ಫೋಟೋ ಹಾಕೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ನನ್ನ ಖುಷಿಯನ್ನು ಹಂಚ್ಕೊಳ್ಳಿಕ್ಕೆ ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾನು ಫೋಟೋ ಹಾಕ್ತೀನಿ, ಆದರೆ ಇದು ದೃಷ್ಟಿಯಾಗಿ ಕನ್ವರ್ಟ್ ಆಗ್ತಾ ಇದೆಯಾ, ನಜರಾಗಿ ಆಗ್ತಿದೆಯಾ ಅಂತ ಹೇಳಿದ್ರೆ ನೀವು ಎಲ್ಲೋ ಒಂದು ಕಡೆ ಸಣ್ಣ ಭಯ ಇದೆಯಲ್ವಾ, ಆ ಎನರ್ಜಿ, ನಿಮ್ಮ ಎನರ್ಜಿಯನ್ನು ಲೀಕ್ ಮಾಡಿ ಅಂತಹ ಒಂದು ಎನರ್ಜಿಯನ್ನು ವೆಲ್ಕಮ್ ಮಾಡ್ತಾ ಹೋಗ್ತಾ ಇದ್ದೀರಾ. ಹಾಗಾಗಿ ಈ ತಪ್ಪನ್ನು ಮಾಡ್ತಾ ಹೋಗಬೇಡಿ. ಸಣ್ಣ ಸಣ್ಣ ಪ್ರೊಟೆಕ್ಷನನ್ನು ನಿಮ್ಗೆ ಇಟ್ಕೊಳ್ಳೋದಾಗಿರ್ಬೋದು, ಬ್ಲ್ಯಾಕ್ ಟರ್ಮಲೆನನ್ನು ಇಟ್ಕೊಳ್ಳೋದಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಬ್ಲ್ಯಾಕ್ ಟರ್ಮಲೆನ್ ಹಾಕೋದಾಗಿರ್ಬೋದು. ಏನೂ ಬೇಡ, ನನಗೆ ಅಷ್ಟೆಲ್ಲ ಎಕ್ಸ್ಪೆನ್ಸಿವ್, ನಾನು ಏನೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ಆಲಮ್ ಸಿಗುತ್ತಲ್ಲ, ಆಲಮ್ಮಿಗೆ ಉಪ್ಪು ಹಾಕಿ ಮತ್ತು ಲವಂಗ ಹಾಕಿ ನಿಮ್ಮ ಮನೆಯ 4 ಡೈರೆಕ್ಷನಲ್ಲಿ ಇಟ್ಟರು ಕೂಡ ಯಾವುದೇ ಥರದ ನೆಗೆಟಿವ್ ಎನರ್ಜಿಯನ್ನು ಇದ್ದರೂ ಕೂಡ ಅದು ಹೀರೋ ಅಂತ ಶಕ್ತಿ ಇರುತ್ತೆ. ಮತ್ತು ಡೈಲಿ ಉಪ್ಪಲ್ಲಿ ನೀರಲ್ಲಿ ಸ್ನಾನ ಮಾಡೋದನ್ನು ಕಲ್ತ್ಕೊಳ್ಳಿ. ಮತ್ತು
ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವಿಲ್ಲಿ ಯಾವ ಧರ್ಮವನ್ನು ಸಾರಲಿಕ್ಕೆ ಹೇಳ್ತಾ ಇಲ್ಲ. ನನ್ನ ಫೇವ್ರೆಟ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಯಾವಾಗ ಕೂಡ ಎನರ್ಜಿ ಡ್ರೈನ್ ಆಗ್ತಾ ಇದೆ ಅಂತ ಅನಿಸಿದಾಗ ತಕ್ಷಣ ನಾನು ಕಾಳಭೈರವ ಅಷ್ಟಕಂ ಆಗಿರ್ಬೋದು, ಹನುಮಾನ್ ಚಾಲೀಸ್ ಆಗಿರಬಹುದು, ಅಥವಾ ರಾಮರಕ್ಷ ಕವಚವನ್ನು ಹೇಳ್ಕೊತಾ ಹೋಗ್ತೀನಿ. ಖಂಡಿತವಾಗ್ಲೂ ಇದು ಒಂದು ಎನರ್ಜಿ ಬ್ಯಾರಿಯರ್ ಆಗೇ ಇರ್ಬೋದು. ಎಷ್ಟೋ ಸತಿ ನೋಡಿ, ನಮ್ಗೆ ಯಾರೇ ಆಗಿರ್ಬೋದು, ಕೆಲವು ಸತಿ ಬೇಜಾರಾಗಿದ್ದಾಗ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ, ಖುಷಿಯಾಗಿದ್ದಾಗಲೂ ನೋಡ್ತಾ ಇರ್ತಾರೆ. ಎಲ್ಲೋ ಸಬ್ಕಾನ್ಷಿಯಸ್ಲಿ ನನ್ನ ಎನರ್ಜಿ ಕೂಡ ಡ್ರೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನನಗೆ ಯಾವಾಗ ನನಗೆ ಎನರ್ಜಿ ಲೋ ಅನ್ಸುತ್ತೆ, ನನ್ನ ಫೇವ್ರೆಟ್ ಅಂತ ಹೇಳಿದ್ರೆ ಹನುಮಾನ್ ಚಾಲೀಸನ ಹೇಳ್ಕೊತಾ ಹೋಗ್ತೀನಿ. ನಾನು ಒಂದು 5 ಸತಿ ಹನುಮಾನ್ ಚಾಲೀಸ ಹೇಳಿದ ತಕ್ಷಣ ನನಗೆ ಎನರ್ಜಿ ಫುಲ್ ಅನ್ಸ್ಬಿಡುತ್ತೆ. ಯಾರಾದರೂ ನಿಮಗೆ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲನ್ನು ಕೊಡ್ತೀನಿ. ಯಾರಾದರೂ ನೀವು ಹೇಟ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ಸುಮ್ಮನೆ ಒಂದು 5 ನಿಮಿಷ, ಯಾರಿಗೂ ನಿಮ್ಗೆ ಅವ್ರು ಕಂಡ್ರೇ ಆಗಲ್ಲ, ಅವ್ರ ಬಗ್ಗೆ ಒಂದು 5 ನಿಮಿಷ ಯೋಚನೆ ಮಾಡಿ. ಎಷ್ಟು ಬೇಗ ನಿಮ್ಮ ಎನರ್ಜಿ ಡ್ರೈನ್ ಆಯಿತು ಅಲ್ವಾ? ಅದೇ ಭಗವಂತನ ಯೋಚನೆ ಮಾಡಿ. ಹೈ ವೈಬ್ರೇಷನಲ್ ಥಾಟ್ಸ್, ಯಾವಾಗಲೂ ಭಗವಂತನ ಯೋಚನೆ ಮಾಡ್ತಾ ಇದ್ರೆ ಆ ಭಗವಂತನ ಒಂದು ತೃಣ ಮಾತ್ರ ಅಷ್ಟಾದರೂ ಅಂಶ ನೀವು ಆಗ್ತಾ ಹೋಗ್ತೀರಾ. ಹಾಗಾಗಿ ಭಗವಂತನ ಯೋಚನೆ ಯಾವಾಗಲೂ ಮಾಡ್ತಾ ಇರಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾನು ಯಾವಾಗಲೂ ಭಗವಂತನ ರಕ್ಷಣೆಯಲ್ಲಿದ್ದೀನಿ ಅಂತ. ನೀವು ಯಾವಾಗಲೂ ಅಷ್ಟೇ, ಯಾವಾಗ ನಿಮಗೆ ಭಗವಂತನ ಮೊರೆ ಹೋಗ್ತೀರಾ, ಒಂದು ಹೋಪ್ ಇರುತ್ತೆ, ನೀವು ಒಬ್ಬರೇ ಅಲ್ಲ. ಮತ್ತೆ ಈ ಕೆಲವು ಸತಿ ಅನ್ಕೋತೀವಿ, ಇಲ್ಲ ಮೇಡಮ್, ತುಂಬ ಚೆನ್ನಾಗಿದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹುಷಾರ್ ತಪ್ಪಿಟ್ಬಿಟ್ರು, ಅಥವಾ ಇದ್ದಕ್ಕಿದ್ದ ಹಾಗೆ ನನ್ನ ಹತ್ರ ಎಲ್ಲ ಸಂಪತ್ತಿತ್ತು, ಇದ್ದಕ್ಕಿದ್ದಾಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ, ನೋಡಿ, ಇನ್ನೊಂದು ಹೇಳ್ತೀನಿ, ಮೆಟಾಫಿಸಿಕ್ಸ್ ಅಲ್ಲಿ ಇದನ್ನು ಹೇಳ್ತಾರೆ. ನಿಮಗೆ ಯಾವುದಾದ್ರೂ ಒಂದು ಭಗವಂತ ಏನಾದರೂ ಒಂದು ಸಂಪತ್ತು ಐಶ್ವರ್ಯ ಕೊಡಬೇಕಂತಿದ್ರೆ ಖಂಡಿತವಾಗ್ಲೂ ಯಾರು ಅದನ್ನು ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ನಜರ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಅಲ್ಲಿ ಒಂದು ಎಫೆಕ್ಟ್ ಅನ್ನ ತೋರಿಸ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮ ಎನರ್ಜಿ ಡಿಸ್ಟರ್ಬ್ಟ್ ಆಗಿರುತ್ತೆ. ಹಾಗಂತ ಇದಕ್ಕೆ ಯಾವುದೇ ರೀತಿಯ ಶಕ್ತಿ ಇಲ್ಲ. ಅದನ್ನೇ ನಾನು ಹೇಳಿದೆ ಶುರುವಿಗೆ, ಅದಕ್ಕೊಂದು 10% ಅಥವಾ 15% ಚಾನ್ಸಸ್ ಇರ್ಬೋದು. ಅದನ್ನು ನೀವು ಆ ಎನರ್ಜಿಯನ್ನು ಓಪನ್ ಮಾಡಿದಾಗ, ಭಯ ಪಟ್ಕೊಂಡಾಗ ಅದಕ್ಕೆ ನೀವು ಎನರ್ಜಿ ಕೊಡ್ತಾ ಹೋಗ್ತೀರಾ. ನಿಮ್ಮ ಸಬ್ಕಾನ್ಷಿಯಸ್ಲಿ ಅದಕ್ಕೆ ಎನರ್ಜಿ ಕೊಟ್ಟರೆ ಸಾಕು, ಅದರ ಎಫೆಕ್ಟನ್ನು ಶುರು ಮಾಡಿಬಿಡುತ್ತೆ. ಸೊ ಹಾಗಾಗಿ ಇದು ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ಇದೆಲ್ಲವನ್ನು ಕೇಳಿದರೆ ಖಂಡಿತವಾಗ್ಲೂ ಇದೆಲ್ಲ ಸುಳ್ಳು. ಯಾಕಂತ ಹೇಳಿದ್ರೆ ನಿಮ್ಮ ಎನರ್ಜಿಗೆ ಅಷ್ಟು ಪವರ್ ಇದೆ, ನಿಮ್ಮ ಸುಪ್ತ ಮನಸ್ಸಿಗೆ ಅಷ್ಟು ಪವರ್ ಇದೆ, ನೀವು ನಂಬತಕ್ಕಂತಹ ದೇವರಿಗೆ ಎಲ್ಲದಕ್ಕೂ ಮಿಗಿಲಾದ ಶಕ್ತಿ ಇದೆ. ಹಾಗಾಗಿ ಇದು ಯಾವುದನ್ನು ನಂಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.